ಕೆಲಸ ಮಾಡೋ ಕೆಲಸಗಾರರಿಗೆ ಸಂಬಳ ಎಲ್ಲ ಲೆಕ್ಕ ಹಾಕಿದ್ರೆ ನಾವು ಬರೀ ಕೈ ನಿಂತ್ಕೋಬೇಕಾಗುತ್ತೆ. ಚೇಚೆ, ಯಾಕೆ ಹಾಗೆ ಮಾತಾಡ್ತೀರಾ? ಈ ಮನೆ ಮೇಲೆ ದೇವ್ರ ಕೃಪೆ ಇದೆ. ದೇವ್ರು ಕಂಡ್ಬಿಟ್ರೆ ಕಳ್ಕೊಂಡಿದ್ದನ್ನ ಗಳಿಸೋದು ಅಷ್ಟು ಕಷ್ಟ ಅಲ್ಲ. ನಾವೆಲ್ಲ ನಿಮ್ಮ ಜೊತೆ ಇದೀವಲ್ಲ. ನೋಡಿ, ನನಗೆ ವಯಸ್ಸಾಗಿರಬಹುದು, ಆದರೆ ದುಡಿಯೋ ಹುಮ್ಮಸ್ಸು ಇನ್ನೂ ಇದೆ. ನನ್ನ ಕೈನಲ್ಲಿ ರುಚಿ ರುಚಿಯಾಗಿ ಸ್ವೀಟ್ಸ್ ಮಾಡೋಂಥ ಶಕ್ತಿ ಇದೆ. ಬೇಕು ಅಂತಂದ್ರೆ ನಾನು ಮದುವೆ ಮನೆಗಳಿಗೆ ಹೋಗಿ ಸ್ವೀಟ್ಸ್ ಎಲ್ಲ ಮಾಡ್ತೀನಿ. ಅಪ್ಪ, ನಿನ್ನನ್ನ ಕೆಲಸಕ್ಕೆ ಹಚ್ಚಿ ನಾವು ಕೂತ್ಕೊಂಡು ಊಟ ಮಾಡೋದಾ? ಮತ್ತೆ ಸ್ವಲ್ಪ ಸಾಲ ಮಾಡೋಣ, ಸಣ್ಣದಾಗಿ ಬಿಸ್ನೆಸ್ ಶುರು ಮಾಡೋಣ. ನಾವು ಮತ್ತೆ ನಮ್ಮ ಸಾಮ್ರಾಜ್ಯನ ಕಟ್ಟೋಣ ಅಪ್ಪ. ಸಾಕು, ಯಾಕೆಲ್ಲ ಹೀಗ್ ಮಾತಾಡ್ತಾ ಇದ್ದೀರಾ? ನೀವ್ ಯಾರು ಏನು ಮಾಡೋದ್ ಬೇಕಾಗಿಲ್ಲ. ಇದು ನನ್ ಮನೆ, ನನ್ ಮನೆ ಜವಾಬ್ದಾರಿ ನಂದಲ್ವಾ? ಏನ ಹೇಳ್ತಿದ್ಯಾ? ಅಂದ್ರೆ ಅದನ್ನ ನಾನು ಹೇಳ್ತೀನಿ. ನೀವೆಲ್ಲರೂ ನನ್ನ ಮನೆಗೆ ಬಂದ್ಬಿಡಿ, ಅಲ್ಲೇ ಇದ್ದು ಬಿಡಿ. ನಾನು ಎಲ್ರೂ ಚೆನ್ನಾಗೇ ನೋಡ್ಕೋತೀನಿ. ಎಲ್ಲ ಕೋಳೆ ಕಸನ ಇಲ್ಲ ಕೋಳೆ ಸಿಕ್ತು ಚೀಟಿ. ದೇವ್ರೆ, ಹೆಂಗಾರ ಮಾಡಿ ನಮ್ ಸಾಂತುನ ಬೆಂಗಳೂರಿಗೆ ಕಳಿಸ್ಬೇಕು. ಅವಳು ಆಡ್ತಾಳೋ ಕೂಗ್ತಾಳೋ, ಹೆಂಗಾರ ಕೋಟಿ ಕಾಸು ಮಾಡ್ಕೊಂಡ್ಬಿಡ್ಬೇಕು. ಈ ಕಡೆ ಗೋವಿಂದಿಂದನೂ ಕಾಸು, ಆ ಕಡೆ ಟಿವಿನವರಿಂದನೂ ಕಾಸು. ಚಂದ ಕಾಸು ಮಾಡ್ಕೊಂಡ್ರೆ ಕಮಲಾ ನೀನೇ ಲಕ್ಕಿ ಕಣೆ. ಈಗ ಸರಾಯ್ತು ನನ್ನ ಲೆಕ್ಕಾಚಾರ. ನಿಮ್ಮೆಲ್ರ ಮುಂದೆ ನಾನು ತುಂಬ ಚಿಕ್ಕವಳು. ಆದರೆ ಇಂಥ ಹೊತ್ತಲ್ಲಿ ನಿಮ್ಗೆಲ್ಲ ಒಂದು ಮಾತು ಹೇಳ್ಬೇಕು ಅನಿಸ್ತಾ ಇದೆ. ನೀವು ಯಾವಾಗಲೂ ರಾಜರ ಥರ ಇದ್ದವರು. ಯಾವುದೇ ಸಮಯ ಬಂದರೂ ನೀವು ಕುಗ್ಬಾರ್ದು, ನೀವು ರಾಜರ ಥರನೇ ಇರಬೇಕು. ಕಷ್ಟಪಟ್ಟು ದುಡಿತೀನಿ, ಬೀದಿಯಲ್ಲಿ ಮಾಡ್ತೀನಿ. ಏನೇ ಆದರೂ ಒಟ್ಟಿನಲ್ಲಿ ನಿಮ್ಮನ್ನೆಲ್ಲರೂ ಚೆನ್ನಾಗಿ ನೋಡ್ಕೋತೀನಿ. ನೋಡಿದ್ಯಾ ಶೌರ್ಯ, ನಿನ್ ಹೆಂಡತಿ ಏನ್ ಹೇಳ್ತಿದ್ದಾಳೆ ಅಂತ? ಅವಳು ಏನ್ ಹೇಳ್ತಾಳೋ ಬಿಡ್ತಾಳೋ, ಆದ್ರೆ ಅವಳು ಆಡಿದ ಮಾತಿಂದ ಮನಸ್ಸಿಗೆ ಸಮಾಧಾನ ಆಯ್ತು ಕಣೋ. ತಾತ, ಅಜ್ಜಿ, ನೀವು ದಯವಿಟ್ಟು ನೊಂದ್ಕೊಂಬೇಡಿ. ನಾನು ಇಷ್ಟು ಬೇಗ ಈ ಸೋಲು ಒಪ್ಕೊಳ್ಳಲ್ಲ. ನನ್ನಲ್ಲಿ ಇನ್ನೂ ಛಲ ಇದೆ, ನಾನು ದುಡಿತೀನಿ. ಆದರೆ ದಯವಿಟ್ಟು ಎಲ್ಲರೂ ಈಗ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡಿ. ನನಗೆ ತುಂಬ ಹಿಂಸೆ ಆಗುತ್ತೆ. ಧೈರ್ಯವಾಗಿರಿ. ಇದೆಲ್ಲ ಖಂಡಿತ ಯಾರೋ ಮಾಡಿರೋ ಪಿತೂರಿ. ಇದ್ದಕ್ಕಿದ್ದಾಗಿ ನನ್ನ ಕಂಪ್ನಿ ಮೇಲೆ ರೇಡ್ ಆಗೋಕೆ ಹೇಗೆ ಸಾಧ್ಯ? ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ. ಅವರನ್ನು ನಾನು ಸುಮ್ಮನೆ ಬಿಡಲ್ಲ. ಇರಲಿ, ಮೊದಲು ಈ ಸಮಸ್ಯೆಯಿಂದ ಆಚೆ ಬರಬೇಕು, ಆಮೇಲೆ ಎಲ್ಲರೂ ನೋಡ್ಕೊಳ್ತೀನಿ. ಇಲ್ಲ, ನಾನೇನಾದರೂ ಮಾಡಲೇಬೇಕು. ಇದು ನನ್ನ ಮನೆ. ಈ ಮನೆಯವರಿಗೋಸ್ಕರನಾದ್ರೂ ನಾನು ಕಷ್ಟಪಟ್ಟು ದುಡಿಲೇಬೇಕು. ಹನಿ ಹನಿ ಕೂಡಿದ್ರೇನೆ ಹಳ್ಳ. ನಾನು ನಾಳೆ ಬೆಳಿಗ್ಗೆಯಿಂದನೇ ಕಜ್ಜಾಯ ಮಾಡ್ತೀನಿ. ನನ್ನಿಂದ 1 ರೂಪಾಯಿ ಆದರೂ ಸರಿ ಕೂಡಿಸಿ ಮನೆಯವ್ರಿಗೆ ಕೊಡ್ತೀನಿ. ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ. ನಾನು ನಿನಗೆ ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಮನೆಯವರೆಲ್ಲ ನಿನ್ನ ಪರ ಮಾತಾಡ್ತಾರೆ ಅಂತ ತಲೆ ಮೇಲೆ ಕಿರೀಟ ಇಟ್ಕೊಂಡು ಓಡಾಡ್ತಿದ್ದೀಯೇನೆ? ಈ ಮನೆಯಲ್ಲಿ ಏನೇನು ನಡೆದ್ರು ಅದಕ್ಕೆಲ್ಲ ನೀನೇ ಕಾರಣ.
ಮೊದ್ಲು ತೊಲಗು ಇಲ್ಲಿಂದ, ಹೊರಟೋಗೆ ಇಲ್ಲಿಂದ. ಸಾಕ್ ನಿಲ್ಸ್ರಿ ನಿಮ್ ಮಾತುಗಳನ್ನ. ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ. ಇಂಥ ಸಮಯದಲ್ಲಿ ನನ್ನನ್ನ ಮನೆಯಿಂದ ಆಚೆ ಕಳ್ಸೋಕೆ ಯಾರ ಕೈಲೂ ಆಗಲ್ಲ. ನಿಜ, ನೀವು ಬರೋದ್ರೊಳಗೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ. ನಿಮ್ ಮಗಳು ಅಳಿಯನ್ ಸಂಸಾರ ಚೆನ್ನಾಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂಡ ಹೇಳಿದ್ದೆ. ಆದ್ರೆ ಈಗ ನನ್ನ ನಿರ್ಧಾರ ಬದಲಾಗಿದೆ. ನಿಮ್ ಮಾತಿಗೆದ್ರಿ ನನ್ ಮನೆ ಬಿಟ್ಟು ಹೋಗ್ತೀನಿ ಅನ್ಕೊಂಡ್ರೆ ಅದು ನಿಮ್ ತಪ್ಪು. ನನ್ ಮನ್ಸು ಹೇಳಿದ್ದಕ್ಕೆ ನಾನು ಈ ಮನೆ ಬಿಟ್ಟು ಹೋಗೋಣ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನನ್ ಮನ್ಸು ಹೇಳ್ತಾ ಇದೆ ಇದು ನನ್ ಮನೆ, ಇದು ನನ್ ಗಂಡನ ಮನೆ. ಎಲ್ಲ ಚೆನ್ನಾಗಿದ್ದಾಗ ಈ ಮನೇಲಿದ್ದು ಇಂಥ ಸಮಯದಲ್ಲಿ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ? ನಾನು ಈ ಮನೆಯಲ್ಲೇ ಇದ್ದು ನನ್ನ ಗಂಡ ಮತ್ತೆ ಈ ಮನೆಯವ್ರನ್ನೆಲ್ಲ ಹಗಲು ಇರುಳು ದುಡ್ದು ಸಾಕ್ತೀನಿ. ಅವ್ರ ಜೊತೆಯಾಗಿ ನಿಲ್ತೀನಿ. ಮತ್ತೆ ಅವರು ಸಾಮ್ರಾಜ್ಯ ಕಟ್ಟಬೇಕು, ಅವ್ರು ಕಳ್ಕೊಂಡಿರೋದನ್ನೆಲ್ಲ ಗಳಿಸ್ಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ನನಗೆ ಈ ಮನೆಯವ್ರು ಬಿಟ್ಟು ಬೇರೆ ಏನು ಮುಖ್ಯ ಅಲ್ಲ. ನಮ್ಮ ಮನೆಯವ್ರಿಗೆ ಈ ತರ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದ್ರ ಹಿಂದೆ ಕಾಣದ ಕೈಗಳಿರ್ತವೆ. ಆ ಕೈಗಳು ಯಾರ್ದು ಅಂತ ತಿಳ್ಕೋಬೇಕು. ಈ ಮನೆಯಲ್ಲಿ ಮತ್ತೆ ನಗು ನೆಮ್ಮದಿ ಕಾಣಬೇಕು. ಅಲ್ಲಿವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಯಾಕಂದ್ರೆ ಇದು ನನ್ನ ಮನೆ, ನನ್ನ ಮನೆ, ನನ್ನ ಮನೆ. ಇಲ್ಲಿರೋರೆಲ್ಲ ನನ್ನವರು.